Welcome back to my channel. Today's class is about parts of speech. ನಾವು ಕಳೆದ ಲಾಸ್ಟ್ ಕ್ಲಾಸಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಇವತ್ತಿನ ಕ್ಲಾಸ್ಗಳಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅಡ್ವರ್ಬ್, ಪ್ರಿಪೋಸಿಷನ್ಸ್ ಆ್ಯಂಡ್ ಕಂಜಕ್ಷನ್ಸ್ ಈ ಮೂರು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಡ್ವರ್ಬ್ ಅಂತಂದ್ರೆ ಏನು? Adverb is a word used to add something to the meaning of the verb. An adjective or another adverbs. Adverb ಅಂದರೆ ವರ್ಬ್ ಅಂದರೆ ನೋಡಿದ್ದೀವಿ ನಾವು. ವರ್ಬ್ ಅಂದ್ರೆ ಇಟ್ ಇಂಡಿಕೇಟ್ಸ್ ದ ಸ್ಟೇಟಸ್ ಆರ್ ಆ್ಯಕ್ಷನ್. ಹೌದಾ? ಒಂದು ವಸ್ತುವಿಂದು ಅಥವಾ ಒಬ್ಬ ಮನುಷ್ಯಂದು ಆ್ಯಕ್ಷನ್ ಮತ್ತು ಅದರ ಸ್ಟೇಟಸನ್ನು ಇಂಡಿಕೇಟ್ ಮಾಡ್ತಾ ಇತ್ತು. ಅಂತ ಒಂದು ಸ್ಟೇಟಸ್ ಮತ್ತು ಅಥವಾ ಆ್ಯಕ್ಷನಿಗೆ ಇನ್ನೂ ಒಂದು ಸ್ವಲ್ಪ ವಿಷಯವನ್ನು ಆ್ಯಡ್ ಮಾಡೋದು. ಸಮಥಿಂಗ್ ಅಬೌಟ್ ದ ಆ್ಯಕ್ಷನ್ ಆರ್ ಸಮಥಿಂಗ್ ಅಬೌಟ್ ದ ಸ್ಟೇಟಸ್, ಅದರ ಒಂದು ಇರುವಿಕೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದನ್ನು ನಾವು ಅಡ್ವರ್ಬ್ ಅಂತ ಕರಿತೀವಿ. ಸಮ್ ಎಕ್ಸಾಂಪಲನ್ನು ನೋಡೋಣ. ಈಗ ಈ ವರ್ಕ್ಡ್ ದ ಸಮ್ ಕ್ವಿಕ್ಲಿ. ಈ ವರ್ಕ್ಡ್ ಅಂದ್ರೆ ಇಟ್ ಈಸ್ ಆ್ಯಕ್ಷನ್. ಹೌದಾ? ವರ್ಕ್ಡ್ ಈಸ್ ಎ ಆ್ಯಕ್ಷನ್. ಸಮ್ ಕ್ವಿಕ್ಲಿ ಅನ್ನುವಂಥದ್ದು, ಸಮ್ ಕ್ವಿಕ್ಲಿ ಮೀನ್ಸ್ ಇಟ್ ಈಸ್ ಎ ಎಡಿಷ್ನಲ್ ಇನ್ಫಾರ್ಮೇಷನ್ ಅಬೌಟ್ ಈಸ್ ವರ್ಕ್. ಅವನ ಒಂದು ಕೆಲಸಕ್ಕೆ ಸಮ್ ಎಡಿಷ್ನಲ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಯಾವ ಥರ ಅಂದರೆ ಅವನು ಕೆಲಸ ಮಾಡಿದ, ಬಹಳಷ್ಟು ವೇಗವಾಗಿ ಕೆಲಸ ಮಾಡಿದ ಅನ್ನೋ ಥರ. ದಿಸ್ ಫ್ಲವರ್ ಈಸ್ ವೆರಿ ಬ್ಯೂಟಿಫುಲ್. ದಿಸ್ ಫ್ಲವರ್ ಈಸ್ ಅನ್ನೋದು ನಮಗಿಲ್ಲಿ ಸ್ಟೇಟ್ ಆಫ್ ದ ಫ್ಲವರ್, ಸ್ಟೇಟಸ್ ಆಫ್ ದ ಫ್ಲವರ್. ಅಲ್ಲೊಂದು ಫ್ಲವರ್ ಇದೆ, ಬಹಳ ಬ್ಯೂಟಿಫುಲ್ ಆಗಿದೆ ಅಂತೇಳಿ. ಅಂದರೆ ಈ ಒಂದು ಫ್ಲವರು ಬಹಳ ಬ್ಯೂಟಿಫುಲ್ ಆಗಿದೆ. ಅಂದರೆ ಈ ಒಂದು ಫ್ಲವರಿಗೆ ಅಂದರೆ ಅದರ ಸ್ಟೇಟಸ್ಗೆ ಏನೇ ಇಂಡಿಕೇಟ್ ಮಾಡ್ತಾಯಿದ್ದೀವಿ ನಾವು? ಬ್ಯೂಟಿಫುಲ್ ಅನ್ನುವಂಥ ಪದವನ್ನು ಬಳಸ್ತಾ ಇದ್ದೀವಿ ನಾವು. ಅಂದರೆ ಅದರ ಸ್ಟೇಟಸ್, ಅದೊಂದು ಹೂವಿದೆ, ಫ್ಲವರ್ ಇದೆ, ಬಟ್ ಏನಿದೆ ಅದು ಭಾಳಷ್ಟು ಸುಂದರವಾಗಿದೆ. ಶಿ ಪ್ರನೌನ್ಸ್ಡ್ ದ ವರ್ಡ್ ಕ್ವೈಟ್ ಕರೆಕ್ಟ್ಲಿ. ಪ್ರನೌನ್ಸ್ಡ್ ಅಂದರೆ ಇಲ್ಲಿ ಪ್ರನೌನ್ಸ್ಡ್, ಇಟ್ ಈಸ್ ಆಲ್ಸೋ ಆ್ಯಕ್ಷನ್. ಸೊ ಕ್ವೈಟ್ ಕರೆಕ್ಟ್ಲಿ ಅಂದರೆ ಅವಳು ಮಾಡ್ತಕ್ಕಂಥ ಉಚ್ಚಾರಣೆಗೆ ಕ್ವೈಟ್ ಕರೆಕ್ಟ್ಲಿ ಅಂದರೆ ಸರಿಯಾಗಿ, ಅವಳು ಸ್ವಲ್ಪ ಸರಿಯಾಗಿ ಅದನ್ನು ಪ್ರನೌನ್ಸ್ ಮಾಡ್ತಾ ಇದ್ದಾಳೆ ಅಂಥೇಳಿ. ಅಲ್ಲಿ ಯಾರಿದ್ದಾರೆ? ಶಿ ಈಸ್ ಪ್ರನೌನ್ಸ್ಡ್. ರಾಮು ಈಸ್ ಎ ಡಾಕ್ಟರ್ ಇನ್ ಕರ್ನಾಟಕ. ರಾಮು ಅಂಥದ್ದು ನೌನ್ ಆದರೆ ಅವನ ಸ್ಟೇಟಸ್ ಏನಿದ್ದಾನವ? ಡಾಕ್ಟರ್ ಇದ್ದಾನೆ. ಅವನ ಸ್ಟೇಟಸ್ ಬಗ್ಗೆ ಎಲ್ಲಿದ್ದಾನವ? ಈಸ್ ಇನ್ ಕರ್ನಾಟಕ. ಆ ಸ್ಟೇಟಸ್ಗೆ ಒಂದು ಸಮಥಿಂಗನ್ನು ಆ್ಯಡ್ ಆಗ್ತಾ ಇದೆ. ಎಲ್ಲಿದ್ದಾನೆ ಅಂದರೆ ಕರ್ನಾಟಕದ ಪರ್ಟಿಕ್ಯುಲರ್ ಒಂದು ಪ್ಲೇಸನ್ನು ನಾವು ಮೆನ್ಷನ್ ಮಾಡ್ತಾ ಇದ್ದೇವೆ ಇಲ್ಲಿ. ಸಿ ಈಸ್ ರನ್ನಿಂಗ್ ವೆರಿ ಫಾಸ್ಟ್. ಶಿ ಈಸ್, ಇದೊಂದು ಅವಳ ಸ್ಟೇಟಸ್, ಸದ್ಯದ ಸ್ಥಿತಿಯಲ್ಲಿ ಅವಳ ಒಂದು ಸ್ಟೇಟಸ್ ಏನಾಗಿದೆ? ಶಿ ಈಸ್ ರನ್ನಿಂಗ್. ಯಾವ ರೀತಿ ರನ್ ಮಾಡ್ತಾ ಇದ್ದಾಳೆ? ವೆರಿ ಫಾಸ್ಟ್. ಅಂದರೆ ಅವಳ ಒಂದು ಸ್ಟೇಟಸ್ಗೆ, ಆ ಪ್ರೆಸೆಂಟ್ ಸ್ಟೇಟಸ್ಗೆ ಒಂದು ಸಮಥಿಂಗ್ ಅಂತ ಎಡಿಷನಲ್ ಇನ್ಫಾರ್ಮೇಷನನ್ನು ವೆರಿ ಫಾಸ್ಟ್. ಮೋದಿ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಮೋದಿ ಅನ್ನೋದು ಆತನ ಒಂದು ಎಕ್ಸಿಸ್ಟೆನ್ಸ್. ಮೋದಿ ಏನಿದ್ದಾರೆ? ಮಿನಿಸ್ಟರ್ ಆಫ್ ಇಂಡಿಯಾ. ಹೌದಾ? ಮೋದಿಗೆ ಅಂದರೆ ಆತನ ಸದ್ಯದ ಪರಿಸ್ಥಿತಿಗೆ ಏನಿದೆ ನಮಗೆ? ಈಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅನ್ನೋದು ಒಂದು ಎಡಿಷ್ನಲ್ ಇನ್ಫಾರ್ಮೇಷನ್ ಇದೆ ನಮಗೀಗ. ಹಾಗಾಗಿ ನಾವು ಅಡ್ವರ್ಬ್ ಅಂತಂದ್ರೆ ಅಡ್ವರ್ಬ್ ಈಸ್ ಎ ವರ್ಡ್ ಯೂಸ್ ಟು ಆ್ಯಡ್ ಸಮಥಿಂಗ್ ಟು ದ ಮೀನಿಂಗ್ ಆಫ್ ವರ್ಬ್ ಆರ್ ಆನ್ ಅಡ್ಜೆಕ್ಟಿವ್ ಆರ್ ಅನದರ್ ಅಡ್ವರ್ಬ್ಸ್. ನೆಕ್ಸ್ಟ್ ಬರೋದು ನಮ್ಗೆ ಪ್ರಿಪೋಸಿಷನ್ಸ್. ಪ್ರಿಪೋಸಿಷನ್ಸ್ ಇಸ್ ಎ ವರ್ಡ್ ಯೂಸ್ಡ್ ವಿತ್ ನೌನ್ or pronouns to show how the persons or things denoted by the noun or pronouns stands in the relation to something else. ಪ್ರಿಪೋಸಿಷನ್ ಅಂದರೆ ನೌನ್ ಅಥವಾ ಪ್ರೊನೌನ್ಸನ್ನು ಅದು ಯಾವ ಥರದಲ್ಲಿದೆ ಸದ್ಯದಲ್ಲಿ ಅನ್ನೋದನ್ನು ಇಂಡಿಕೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ನಾವು. ಇಲ್ಲಿ ದೇರ್ ಇಸ್ ಎ ಕೌ. ಅಂದರೆ ಇಟ್ ಇಸ್ ಎ ಪ್ರೊನೌನ್. ದೇರ್ ಈಸ್ ಎ ಪ್ರೊನೌನ್. ಇದೇನಕ್ಕೆ ನಮ್ಗೆ ಪ್ರೊನೌನ್ ಆದರೆ ಕೌ ಇನ್ ದ ಗಾರ್ಡನ್. ಕೌ ಅನ್ನೋದು ನೌನ್. ಪ್ರೊನೌನ್ ಏನಿದೆ? ಅದು ಎಲ್ಲವೂ ಇದೆ ಇನ್ ದ ಗಾರ್ಡನ್. ದ ಗರ್ಲ್ ಈಸ್ ಫೌಂಡ್ ಆಫ್ ಮ್ಯೂಸಿಕ್. ದ ಗರ್ಲ್ ಈಸ್ ಎ ಫೌಂಡ್ ಆಫ್ ಮ್ಯೂಸಿಕ್. ಅ ಫೇರ್ ಲಿಟಲ್ ಗರ್ಲ್ ಸ್ಯಾಟ್ ಅಂಡರ್ ಟ್ರೀ. ಒಂದು ಚಿಕ್ಕ ಹುಡುಗಿ ಏನಾಗ್ತಿದೆ? ಅಂಡರ್ ಟ್ರೀ ಕುಂತಿದ್ದಾಳೆ ಅಂತ ಹೇಳ್ತಾರೆ, ಗಿಡದ ಕೆಳಗಡೆ ಕುಳಿತಿದ್ದಾಳೆ ಅಂತೇಳಿ. ನಮ್ಮ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಜಕ್ಷನ್ಸ್ ಈಸ್ ಅ ವರ್ಡ್ ಯೂಸ್ ಟು ಜಾಯಿನ್ ದ ಸೆಂಟೆನ್ಸ್. ಕಂಜಕ್ಷನ್ ಅಂದರೆ ಇಟ್ ಈಸ್ ಅ ವರ್ಡ್. ಆ ಒಂದು ಶಬ್ದವನ್ನು ಎಲ್ಲಿ ಬಳಸ್ತೀವಿ ನಾವು? ಎರಡು ಸೆಂಟೆನ್ಸ್ಗಳನ್ನು ಜೋಡಿಸೋದಕ್ಕೆ ನಾವು ಬಳಸ್ತೀವಿ. ರಾಮು ಆ್ಯಂಡ್ ಹರಿ ಎರಡು ಶಬ್ದಗಳನ್ನು ಜೋಡಿಸ್ತದೆ. ರಾಮು ಮತ್ತು ಹರಿ ಇಬ್ಬರು ಬೇರೆ ಬೇರೆ, ಬಟ್ ಅವರಿಬ್ಬರು ಇದೆ. ರಾಮು ಆ್ಯಂಡ್ ಹರಿ ಆರ್ ಕಸಿನ್ಸ್.
ಅವರಿಬ್ಬರು ಸಂಬಂಧಿಕರು ಅಂತ ಹೇಳಿದ್ದಾರೆ. ರಾಮು ಮತ್ತು ಅರಿವ ಒಂದು ಸಂಬಂಧವಾದ ಬಗ್ಗೆ ಹೇಳ್ತದೆ. ಅಂದರೆ ಅವರಿಬ್ಬರು 2 and 2 ಇವೆರಡು 2 and 2 ಏನಾಗ್ತದೆ ರೀ, ಮೇಕ್ಸ್ 4. ಅಂದರೆ ಎರಡು ಸೆಂಟೆನ್ಸ್, ಎರಡು ಪದಗಳನ್ನು, ಎರಡು ಶಬ್ದಗಳನ್ನು ಕೂಡಿಸ್ತದೆ. ಐ ರ್ಯಾನ್ ಫಾಸ್ಟ್ ಬಟ್ ಮಿಸ್ಡ್ ದ ಟ್ರೈನ್. ನಾನು ಬಹಳಷ್ಟು ಜೋರಾಗಿ ಓಡಿದೆ, ಆದರೂ ಸಹ ನಾನು ಟ್ರೈನನ್ನು ಮಿಸ್ ಮಾಡಿಕೊಂಡೆ. ನಾನು ಓಡಿದೆ ನಾನು ಫಾಸ್ಟಾಗಿ ಓಡಿದೆ ಅನ್ನೋಂಥ ಒಂದು ಶಬ್ದ ಆದರೆ ಮಿಸ್ಡ್ ದ ಟ್ರೈನ್ ಅನ್ನೋದು ಒಂದು ಶಬ್ದ. ಇವೆರಡರ ಮಧ್ಯೆ ರಿಲೇಷನ್ ಯಾವುದು ಕೊಡ್ತಾಯಿದೆ ನಮ್ಗೆ, ಬಟ್ ಇದನ್ನು ಏನಂತ ಕರಿತೀವಿ ನಾವು, ಕಂಜಕ್ಷನ್ಸ್. ಇಂಟರ್ಜೆಕ್ಷನ್, ಒಂದು ಕಂಜಕ್ಷನ್ ಆದ ತಕ್ಷಣ ಬರೋದು ನಮ್ಗೆ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಈಸ್ ಅ ವರ್ಡ್ ವಿಚ್ ಈಸ್ ಎಕ್ಸ್ಪ್ರೆಸ್ ಸಮ್ ಸಡನ್ ಫೀಲಿಂಗ್ಸ್. ಕಂಜಕ್ಷನ್ಸ್ ಅಂದರೆ ಎರಡು ಶಬ್ದಗಳನ್ನು ಜೋಡಿಸುವುದಾಗಿತ್ತು. ಇಂಟರ್ಜೆಕ್ಷನ್ಸ್ ಅಂದರೆ ಎರಡು ಒಂದು ಸಡನ್ ಎಕ್ಸ್ಪ್ರೆಷನ್, ಸಡನ್ ಫೀಲಿಂಗ್ನ ಒಂದು ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಅಶ್, ವಿ ಓನ್ ದ ಗೇಮ್. ಅಲ್ಸ್, ಶಿ ಈಸ್ ಡೆಡ್. ಓಕೆ, ಥ್ಯಾಂಕ್ ಯು. ಈ ಮುಂದಿನ ತರಗತಿಗಳಿಗಾಗಿ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.